ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೊಟ್ಟೆ ಎಲ್ಲ ಬಗಬಗ ಅಂತ ಉರಿತಾ ಇದೆ. ಅವಳನ್ನು ಯಾರು ಹಿಡಿತಾರೆ? ನನ್ನ ಬಾಳಿದೆ ಎಲ್ಲ ನನ್ನ ಕರ್ಮ. ಇಂಥ ಕುಡುಕ್ ಗಂಟನ್ನು ಕಟ್ಕೊಂಡು ನನ್ನ ಬಾಳು ಯಾರಿಗೆ ಹೇಳ್ಕೊಳ್ಬೇಕು? ಎಷ್ಟು ಹೇಳಿದೆ ನಮ್ಮ ಅಪ್ಪಂಗೆ ಬೇಡ ಈ ಸಂಬಂಧ ಅಂತ, ತಂದು ಕಟ್ಬಿಟ್ರು. ಈಗ ನೋಡು, ಆಸ್ತಿನೂ ಇಲ್ಲ, ಈ ಕಡೆ ಸಂಪಾದನೆನೂ ಇಲ್ಲ, ಕೆಲಸದೊಳಗೆ ಬಿದ್ದಿರ್ಬೇಕಷ್ಟೇ ನಾನು. ನನ್ನ ಹಣೆ ಬೇರೆ ಎಲ್ಲ ಕೇಳ್ಕೊಂಡು ಬಂದಿರಬೇಕು. ಯಾಕೆ ನಾಯಿ ಥರ ಬೌ ಬೌ ಅಂತ ಇದೆಯಾ? ನನ್ನ ಹೊಟ್ಟೆ ಸಂಕಟ ನಿಂಗೆ ಬೌ ಬೌ ಅಂತ ಕೇಳಿಸುತ್ತಾ? ಕುಡ್ಕ ಅಲ್ಲಿ ನೋಡು, ಆ ಪಾರ್ವತಿ ಎಷ್ಟು ಬೀಗ್ತಾಳೆ. ಅಯ್ಯೋ, ನಾನೇನು ಮಾಡಲಿ? ಹೊಗ್ಗ ಮಾರೆ, ಶುರು ಆಯಿತು. ಲೇ ಅವಳು ಬೀಗಕ್ಕೂ ನೀನು ಬಡ್ಕೊಳ್ಳೋದಕ್ಕೂ ಏನಾದರೂ ಇದೆಯಾ ನಂಟು? ನೀನು ನನ್ನ ಜೀವನದ ನಂಟು, ಎಷ್ಟು ತೊಳ್ಕೊಂಡ್ರೂ ಹೋಗಲ್ಲ ಈ ಅಂಟು. ಯಾವಾಗ ಬೀಳತ್ತೋ ನಿನ್ನ ಗಂಟು? ನಿನ್ನ 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 ಏನು ಮಾಡಲಿ? ಈಗೇನಾಯ್ತು ಅಂತ ಹೇಳ್ತೀಯೋ ಇಲ್ಲ ಎದ್ದು ಹೋಗ್ಲೋ? ಏನಾದರೂ ಹೇಳಕ್ಕೆ ಬಂದರೆ ಹೀಗೆ ಎದ್ದು ಹೋಗೋದು, ಗಂಟ್ಲು ತನಕ ಕುಡ್ದು ಬಂದು ಬಿದ್ಕೊಳ್ಳೋದು. ಥೂ ಆ ಪಾರ್ವತಿ ನೋಡು ಕಲಿಯೇ, ರೀ ರೀ ಅಂತ ಅವಳ ಗಂಡನ ಎಷ್ಟು ಪ್ರೀತಿಯಿಂದಿರ್ತಾಳೆ ಗಂಡನ ಜೊತೆ. ನೀನು ಇದೆಯಾ ಗಯ್ಯಾಳಿ. ಅಯ್ಯಯ್ಯಯ್ಯೇ, ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದೆ ಹೆಚ್ಚು, ಇನ್ನು ರೀ ರೀ ಅಂತ ಸವರ್ತಾರೆ, ಅದು ಬೇರೆ ಇವ್ರಿಗೆ. ಈಗ ಏನೇ ನಿನ್ ಗೋಳು? ನೋಡು, ದೊಡ್ಡ ವಿಶ್ವಸುಂದರಿ ಥರ ಆಡಬೇಡ, ಬೊಗಳ್ತೀಯಾ ಏನು? ನಿಮ್ಮ ಮುಖಕ್ಕೆ ಅದು ಬೇರೆ. ಅಲ್ರಿ, ನಿಮಗೆ ವಿಷಯ ಗೊತ್ತಿದೆಯಾ ಇಲ್ವಾ? ಏನು ಅನ್ನಿಸ್ತಾ ಇಲ್ವಾ ನಿಮಗೆ? ಏನು ವಿಷಯ ಮಾರೈತಿ? ಆವಾಗಿಂದ ಕೇಳ್ತಾನೇ ಇದ್ದೀನಿ, ನೀನು ಒಳ್ಳೆ ಕಪ್ಪೆ ಥರ ಒಟಗುಡ್ತಾನೇ ಇದೆಯಾ, ಆದರೆ ವಿಷಯ ಮಾತ್ರ ತಿಳಿತಾ ಇಲ್ಲ. ನಾನು ನೋಡಿದ್ರೆ ನಾಯಿ ಕಪ್ಪೆ ಇದೇ ಜ್ಞಾಪಕಕ್ಕೆ ಬರುತ್ತೆ ಅಲ್ವಾ? ಏನು ಮಾಡೋದು, ಕೆಲವ್ರ ಮುಖ ಲಕ್ಷಣ. ಏನಂದ್ರೆ? ಭಾಳ ಲಕ್ಷಣವಾಗಿದೆಯಾ ಅಂದೆ. ಅಯ್ಯೋ ರೀ, ನಿಮ್ಮ ತಮ್ಮನಿಗೆ ಸರ್ಕಾರಿ ನೌಕರಿ ಸಿಕ್ತು. ಏನು? ಹೌದಾ? ಹೋಗ್ಲಿ ಬಿಡು, ಈಗ ಅವನು ಥರ ದುಡಿಬೇಕು. ನಾನು ನೋಡು, ನನ್ನ ಮನೆಯಲ್ಲಿ ಆರಾಮಾಗಿ ರಾಜಾರೋಷವಾಗಿರ್ತೀನಿ. ಎಷ್ಟು ಅದೃಷ್ಟ ನೋಡಿ ನಿಂದು, ನಿನ್ನ ಗಂಡ ರಾಜ. ರಾಜ ಏ ಕೂಜ? ಏನಂದ್ಯಾ? ಕೂಜ. ಈಗದು ಬಿಡಿ, ನಿಮ್ಮಮ್ಮ ಮೆರೆದಿದ್ದು ಅಲ್ರಿ. ಅಕಸ್ಮಾತ್ ಆಸ್ತಿ ಎಲ್ಲ ಅವನಿಗೆ ಬರೆದ್ರೆ? ಹೋಗೆ, ದೊಡ್ಡ ಮಗ ನಾನು. ದೊಡ್ಡ ಮಗನೋ ದಡ್ಡ ಮಗನೋ ರೀ, ನೀವು ಕುಡ್ದು ಎಲ್ಲ ಹಾಳು ಮಾಡ್ತೀರಾ ಅಂತ ಅವನಿಗೆ ಬರೀತಾರೆ. ನಾವಿಬ್ರು ಬರೀ ಚಾಕ್ರಿಗಷ್ಟೇ ಲಾಯಕ್. ಹಂಗಂತೀಯಾ? ಮಾಡೋಣ, ಏನಾದರೂ ಮಾಡೋಣ. ಸರಿ, ಈಗ ಒಂದು ಕೆಲಸ ಇದೆ, ಬೇಗ ಹೋಗಿ ಬರ್ತೀನಿ. ಹೋಗಿ ಗಂಟ್ಲು ಮಟ್ಟ ಹಿಗ್ಗಿ ಬರ್ತೀಯ. ಮತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೀವಾದರೂ ನನ್ನ ಮಾತು ಕೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಎಫರ್ಟ್ ಹಾಕಿರ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.